ಇದು ಹೇಗೆ ಏನಂತ ಮುಟ್ಬೋದಾ? ಹಾ ಮುಟ್ಟಿ ಮಂಗಳೂರು ಇದ್ದದ್ದು. ಅದೊಂದು ಎಂ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಮ್ಯಾಂಗ್ಳೂರ್. ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ ಹೇಳ್ತೀರಿ ಫುಡ್ ಅಂದ್ರೆ ಈ ಭೂಮಿ ಮೇಲೆ ಇರೋದಿಲ್ಲ ಫುಡ್, ಅದನ್ನ ನೀವು ಹೊಸದಾಗಿ ಮಾಡುವಾಗ ಆ ಐಡಿಯಾ ಹೇಗೆ ಟ್ರಿಗರ್ ಆಗ್ತದೆ? ನಾನು ಸಹಿತ ಮಾಸ್ಟರ್ ಶೆಫಿಗೆ ಹೋಗ್ಬೇಕು ಅಂತ ಆಸೆ ಇರೋರು ನೆಕ್ಸ್ಟ್ ಇಯರ್ ಹೋಗೋದು ಹೇಗೆ, ಎಂಟ್ರಿ ಆಗೋದು ಹೇಗೆ, ಅದಕ್ಕೆ ಆಡಿಷನ್ಸ್ ಉಂಟ ಹೇಗೆ? ಒಂಥರ ಡಿಪ್ರೆಷನ್ಗೆ ಹೋಗಿದ್ರಿ, ರೂಮಿಂದ ಸಹಿತ ಹೊರಗೆ ಬರ್ತಿರ್ಲಿಲ್ಲ ಅಂತ ಕೇಳ್ಪಟ್ಟಿದ್ವಿ, ಹೌದಾ? ಬೇಡ ಕುಕಿಂಗ್ ಬಿಟ್ಟು ಬಿಡ್ತೇನೆ. ನಿಮ್ಗೆ ತುಂಬಾ ಇಷ್ಟವಾದಂತ ವೆಜಿಟೇರಿಯನ್ ಫುಡ್ ಯಾವುದು? ನಾನು ನನ್ನ ಬ್ಯುಸಿ ಶೆಡ್ಯೂಲ್ ಇದ್ದು ಸಹ ನಾನು ನನ್ನ ಪ್ಯಾಷನ್ ಫಾಲೋ ಮಾಡಿ ಇವತ್ತು ಈ ಸ್ಟೇಜಿಗೆ ಬಂದಿದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಫೀಚರ್ ಆಗ್ತಾ ಇರುವಂತಹ ಗೆಸ್ಟ್ ಇದಾರಲ್ಲ, ಅವರಿಗೆ ನಮ್ಮ ಮಂಗಳೂರಿನ ನೀರ್ ದೋಸೆ ಮತ್ತೆ ಪ್ರಾನ್ಸ್ ಗೀ ರೋಸ್ಟ್ ಅಂತಂದ್ರೆ ತುಂಬಾ ಇಷ್ಟ. ನಾನ್ ವೆಜ್ ಪ್ರಿಯರೆಲ್ಲರೂ ಕೂಡ ಇಲ್ಲಿನ ಕೋರಿ ರೊಟ್ಟಿ ಮತ್ತೆ ಫಿಶ್ ಫ್ರೈ ಅನ್ನ ಟ್ರೈ ಮಾಡಲೇಬೇಕು ಅಂತ ತಾಕೀತ್ ಮಾಡ್ತಾರೆ. ಜೊತೆಗೆ ಅವರಿಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತನ್ನೂರು ಮಂಗಳೂರು ಅಂತಂದ್ರೆ ಪ್ರಾಣ. ಇತ್ತೀಚೆಗಷ್ಟೇ ನಮ್ಮ ಇಡೀ ದೇಶವೇ ಹಿಂತಿರುಗಿ ನೋಡದಂತೆ ಮಾಡಿದ ದೇಶದ ಪ್ರತಿಷ್ಠಿತ ರಿಯಾಲಿಟಿ ಶೋ ಮಾಸ್ಟರ್ ಶೆಫ್ ಅನ್ನ ಗೆದ್ಕೊಂಡಂತಹ ನಮ್ಮ ಮಂಗಳೂರಿನ ಮೊಹಮ್ಮದ್ ಆಶಿಕ್ ಅವರು ಈಗ ವಾಸ ಇರುವಂತಹ ಮಂಗಳೂರಿನ ಮನೆಗೆ ನಾವು ಬಂದಿದ್ದೇವೆ. ಆಶಿಕ್ ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಬ್ರದರ್, ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಯಾಕೆ ಸ್ವಲ್ಪ ವಾಯ್ಸ್ ಡಲ್ ಆಗಿದೆ ನಿಮ್ದು? ಹಾಗೇನಿಲ್ಲ, ಮೊನ್ನೆ ಏರ್ಪೋರ್ಟ್ ಅಲ್ಲಿ ಜೋರಾಗಿ ತುಂಬಾ ಟೈರ್ಡ್ ಆಗಿದ್ದಾನೆ. ಹಾಗೆ ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ಸ್ವಲ್ಪ ಟೈರ್ಡ್ ಆಗಿದ್ದಾನೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆಗಳು. ಒಂದು ದೊಡ್ಡ ಸಾಧನೆ ಮಾಡಿದಿರಿ. ನಿಮ್ ಜೊತೆ ಮಾತಾಡೋದು ತುಂಬಾ ಇದೆ. ನಾನು ಪ್ಯಾಷನ್ ಇಂದ ಸ್ಟಾರ್ಟ್ ಮಾಡಬೇಕು. ಒಬ್ಬ ವ್ಯಕ್ತಿಗೆ ಪ್ರತಿ ಒಂದೊಂದು ವಿಷಯದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದ್ ತರದ ಆಸಕ್ತಿ ಇರ್ತದೆ. ನಾವು ತಿಳ್ಕೊಂಡ ಹಾಗೆ ನಿಮ್ಗೆ ಕುಕಿಂಗ್ ಬಗ್ಗೆ ಅತೀವ ಆಸಕ್ತಿ ಅಂತೆ ಅಲ್ವಾ? ಇದು ಹೇಗೆ ಹುಟ್ಟಿದ್ದು? ಸೊ ನನಗೆ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ. ನನ್ನ ಪ್ಯಾಷನ್ ಕುಕಿಂಗ್. ನಾನು ಚಿಕ್ಕಂದ ಇರುವಾಗನೇ ನಾನು ಕುಕಿಂಗ್ ಮಾಡ್ತಾ ಇದ್ದೆ. ಮತ್ತೆ ನಾನು ನನ್ನ ಸಿಸ್ಟರ್ ಒಟ್ಟಿಗೆ ಟಾಯ್ಸ್ ಬರ್ತದಲ್ಲ, ಕಿಚನ್ ಟಾಯ್ಸ್, ಸೊ ಅದರಲ್ಲಿ ಸಹ ಆಟ ಆಡಿ ಸ್ವಲ್ಪ ಅವರ್ಸ್ ಆಟ ಆಡುವಾಗ ನಾನು ಸಹ ಅವರೊಟ್ಟಿಗೆ ಆಟ ಆಡ್ತಾ ಇದ್ದೆ. ಮತ್ತೆ ನನ್ನ ಅಜ್ಜಿ ಇದ್ದಾರಲ್ಲ, ಅವರೊಳ್ಳೆ ಕುಕ್ ಮಾಡ್ತಾರೆ ನನ್ನ ಅಜ್ಜಿ. ಸೊ ಅವರಿಗೆ ಸಹ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಮತ್ತೆ ಕಾಲೇಜ್ ಟೈಮಲ್ಲಿ ನಾನು ಫುಡ್ ಎಲ್ಲ ಮಾಡಿ ನಾನು ಕಾಲೇಜ್ ತಗೊಂಡು ಹೋಗ್ತಾ ಇದ್ದೆ. ಸೊ ಕಾಲೇಜಲ್ಲಿ ಸಹ ನಮ್ದು ಫ್ರೆಂಡ್ಸ್ ಎಲ್ಲ ತಿಂದು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀನಿ ನೀನು. ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಗಿದೆ ನಂದು ಕೆರಿಯರ್. ಅಂದ್ರೆ ಕುಕಿಂಗ್ ನಾನು ಯಾವಾಗ ಸಹ ಮಾಡುವಾಗ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು. ಲೈಕ್ ತುಂಬಾ ಚೆನ್ನಾಗಿದೆ, ಇನ್ನೂ ಸಹ ಮಾಡು ನೀನು, ಎಂಕರೇಜ್ ಮಾಡಿದ್ರು. ಸೊ ಅಲ್ಲಿಂದ ನಾನು ನನ್ನ ಕುಕಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ. ಆದ್ರೆ ಸಾಮಾನ್ಯವಾಗಿ ಈ ಸಿಂಗಿಂಗ್, ಡಾನ್ಸಿಂಗ್ ಅಥವಾ ಇತ್ಯಾದಿ ಎಲ್ಲ ಆದ್ರೆ ಅದಕ್ಕಾದ್ರೆ ನಿಮ್ಗೊಂದು ಇದಿರ್ತದೆ, ಏನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರ್ತದೆ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ. ಬಟ್ ಕುಕಿಂಗ್ ಅಲ್ಲಿ ಈ ತರ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದ್ರ? ಕುಕಿಂಗ್ ಅಲ್ಲಿ ಸಿಂಗಿಂಗ್, ಡಾನ್ಸಿಂಗ್ ಎಲ್ಲ ತುಂಬಾ ರಿಯಾಲಿಟಿ ಶೋಸ್ ಇರುತ್ತೆ. ಸೊ ಕುಕಿಂಗ್ ಅಲ್ಲಿ ಮಾಸ್ಟರ್ ಶೆಫ್ ಇಂಡಿಯಾ ಅಂದ್ರೆ ಇದು ವರ್ಲ್ಡ್ ಅಲ್ಲ. ಸೊ ದಿಸ್ ಇಸ್ ಅ ಬಿಗ್ ಪ್ಲಾಟ್ಫಾರ್ಮ್ ಆಕ್ಚುಲಿ. ನನ್ಗೆ ಚಿಕ್ಕದಿಂದಾನೆ ನಾನು ಮಾಸ್ಟರ್ ಶೆಫ್ ಸೀಸನ್ 1 ಇಂದ ನೋಡ್ತಾ ಬಂದಿದ್ದೇನೆ. ತುಂಬಾ ಆಸೆ ಇತ್ತು ನನಗೆ ಮಾಸ್ಟರ್ ಶೆಫ್ಗೆ ಒಮ್ಮೆ ನಾನ್ ಸಹ ಹೋಗ್ಬೇಕು, ಮತ್ತೆ ನಮ್ಮ ಮಂಗಳೂರು ಫುಡ್ ನಾನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅಂದ್ರೆ ನಾವು ಟಿವಿಯಲ್ಲೆಲ್ಲ ನೋಡಿದ್ದೇನೆ, ತುಂಬಾ ಜನ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿದ್ದಾರೆ. ಸೊ ಅವರು ಸಹ ಅವರ ಸ್ಟೇಟ್ ಕ್ವಿಸಿನ್ ಸಹ ತುಂಬಾ ರೆಪ್ರೆಸೆಂಟ್ ಮಾಡಿ ಅವ್ರದ್ದೊಂದು ಸ್ಟೇಟ್ಗೆ ಒಂದು ಹೆಸರನ್ನು ತಂದಿದ್ರು. ಸೊ ನಮ್ಮ ಮಂಗಳೂರಲ್ಲಿ ಆದ್ರೆ ಸಹ ತುಂಬಾ ಡ್ಯಾನ್ಸ್, ಸಿಂಗಿಂಗ್ ಅಲ್ಲಿ ಸಹ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆದ್ರೆ ಕುಕಿಂಗ್ ಇದೆ ಅಲ್ಲ, ಇಲ್ಲಿ ಮ್ಯಾಂಗ್ಳೂರಲ್ಲಿ ಫುಡ್ ಯಾವ್ದೆಲ್ಲ ಸಿಗ್ತಾ ಇದೆ, ಇಷ್ಟು ತುಂಬಾ ಸ್ಪೈಸಸ್ ಸಿಗ್ತಾ ಇದೆ ಮ್ಯಾಂಗ್ಳೂರಲ್ಲಿ. ಸೊ ಅದೆಲ್ಲ ನನ್ಗೆ ತುಂಬಾ ಲೆವೆಲ್ ತನಕ ಅದನ್ನು ರೀಚ್ ಮಾಡ್ಲಿಕ್ಕೆ ತುಂಬಾ ಆಸೆ ಇತ್ತು ನನ್ಗೆ. ಸೊ ಅದು ಖಾಲಿ ಮಾಸ್ಟರ್ ಶೆಫ್ ಇಂದಾನೇ ಸಾಧ್ಯ. ಅಂದ್ರೆ ಮಾಸ್ಟರ್ ಶೆಫ್ ಅಂದ್ರೆ ಖಾಲಿ ಇಂಡಿಯಾದವರಲ್ಲ, ಫುಲ್ ವರ್ಲ್ಡ್ ಸಹ ನೋಡ್ತಾರೆ. ಮಾಸ್ಟರ್ ಶೆಫ್ ಸೌದಿ, ದುಬೈ ಎಲ್ಲ ಕಡೆ ನೋಡ್ತಾರೆ. ಸೊ ನನಗೆ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ನಾನು ತುಂಬಾ ಪ್ರಯತ್ನ ಮಾಡಿದ್ದೇನೆ, ತುಂಬಾ ಸ್ಟ್ರಗಲ್ ಮಾಡಿದ್ದೇನೆ ಮಾಸ್ಟರ್ ಶೆಫ್ ಹೋಗ್ಲಿಕ್ಕೆ. ನಿಮ್ ಬಾಯಿಂದನೇ ಬಂತು. ಈಗ ಸ್ಟ್ರಗಲ್ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುಂಚೆ ನಿಮ್ಮ ಈ ಟ್ರೋಫಿಯನ್ನು ನಮ್ಗೆ ತೋರಿಸಿ, ಹೇಗೆ ಏನಂತ ಮುಟ್ಬೋದಾ? ಹಾ ಮುಟ್ಟಿ ಮಂಗಳೂರು ಇದ್ದದ್ದು. ಅದೊಂದು ಎಂ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಮ್ಯಾಂಗ್ಳೂರ್. ಇದೆ ನೋಡಿ, ವಿನ್ನರ್ ಅಂತ ಬರ್ದ್ಬಿಟ್ಟಿದೆ. ನೀವು ಸ್ಟ್ರಗಲ್ ಬಗ್ಗೆ ಹೇಳಿದ್ರು. ಇವರು ಸೀಸನ್ 8 ಗೆದ್ಕೊಂಡಿದ್ದಾರೆ, ಆದ್ರೆ ಸೀಸನ್ 7 ಸಹಿತ ಹೋಗಿದ್ರಿ, ಅಲ್ಲಿಗೂ ಸಹಿತ ಬರ್ಲಿಲ್ಲ. ಅಲ್ಲಿಂದ ನೀವು ಎಲಿಮಿನೇಟ್ ಆಗಿ ವಾಪಸ್ ಮಂಗಳೂರಿಗೆ ಬಂದ ನಂತರ ನಮಗ್ ಇರುವಂತ ಮಾಹಿತಿ ಪ್ರಕಾರ ನೀವು ತುಂಬಾ ಡಲ್ ಆಗಿದ್ರಿ, ಒಂಥರ ಡಿಪ್ರೆಷನ್ಗೆ ಹೋಗಿದ್ರಿ, ರೂಮಿಂದ ಸಹಿತ ಹೊರಗೆ ಬರ್ತಿರ್ಲಿಲ್ಲ ಅಂತ ಕೇಳ್ಪಟ್ಟಿದ್ವಿ, ಹೌದಾ? ಸೊ ಲಾಸ್ಟ್ ಟೈಮ್ ನಾನು ಆಡಿಷನ್ ಕೊಟ್ಟಿದ್ದೆ. ಸೊ ಇಷ್ಟು ತುಂಬಾ 1000 ಜನ ಇದ್ರು. ಐ ಥಿಂಕ್ ಮೋರ್ ದನ್ 90,000 ಜನ ಇದ್ರು ಅಂತ, ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ.
ಸೊ ಕರ್ನಾಟಕದಿಂದ ತುಂಬಾ ಜನ ಇದ್ರು. ಸೊ ನಾನು ಟಾಪ್ 40 ತನಕ ರೀಚ್ ಆಗಿದ್ದೆ. ಸೊ ಖಾಲಿ ಒಂದು ಸ್ಟೆಪ್ ಇದೆ ನಂದು ಟಾಪ್ 16ಗೆ. ಹೋದ ವರ್ಷ ಟಾಪ್ 16 ಇತ್ತು, ಈ ಸಲ ಟಾಪ್ 12 ಅಲ್ಲ. ಸೊ ಖಾಲಿ ಒಂದು ಆಡಿಷನ್ ಇತ್ತು. ಈ ಒಂದು ಆಡಿಷನ್ ಪಾಸ್ ಆದ್ರೆ ನಾ ಡೈರೆಕ್ಟ್ ಎಂಟ್ರಿ ಇತ್ತು. ಸೊ ನಂದು ಆಗ್ಲಿಲ್ಲ. ಸೊ ನಾ ತುಂಬಾ ಪ್ರಯತ್ನ ಪಟ್ಟಿದ್ದೆ, ಅಂದ್ರೆ ಮಾಸ್ಟರ್ ಶೆಫ್ ಹೇಗೆ ಹೋಗುದು ಅಂದ್ರೆ ನನ್ಗೆ ಐಡಿಯಾ ಇರ್ಲಿಲ್ಲ. ಟಿವಿಯಲ್ಲಿ ನೋಡ್ತಾ ಬಂದದ್ದು, ಇದು ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ಗೆ ಹೇಗೆ ಹೋಗುದು, ಇಷ್ಟು ಲಕ್ಷಗಟ್ಟಲೆ ಜನ ಇರ್ತಾರೆ, ಆಗ್ತದಾ ಇಲ್ವಾ ಅಂತ ಹೇಳಿ. ಸೊ ಯಾವಾಗ ನಾನು ಹೋದೆ ಡೇ 1 ಇಂದ, ಸೊ ಅವಾಗ ನಂಗೆ ತುಂಬಾ ಅಂದ್ರೆ ಇದಿತ್ತು ನನ್ಗೆ, ನಾನು ತುಂಬಾ ಎದುರು ಹೋಗ್ಬೇಕು, ನನ್ಗೆ ಮಾಸ್ಟರ್ ಶೆಫ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿ. ಸೊ ಬಟ್ ಆಗ್ಲಿಲ್ಲ. ಸೊ ತುಂಬಾ ಡಿಸಪಾಯಿಂಟ್ ಆಗಿದ್ದೆ ನಾನು. ಮತ್ತೆ ನಾನೊಂದು 4 ಮಂತ್ಸ್ ತನಕ ಫುಲ್ ಡಿಸಪಾಯಿಂಟ್ ಆಗಿದ್ದೆ. ಸೊ ಮತ್ತೆ ಅಲ್ಲಿಂದ ಹೊರಗೆ ಬಂದದಂದ್ರೆ ನಾನೇ ನಂದು ಸೆಲ್ಫ್ ಡೌಟ್ ಮಾಡ್ತಾ ಇದ್ದೆ. ಅಂದ್ರೆ ಏನಾಗಿರ್ಬೋದು, ನನ್ನ ಫುಡ್ ಏನು ಅಷ್ಟು ವೀಕ್ ಆಯ್ತಾ, ಅಲ್ಲ ಎಂತ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳಿ. ಸೊ ಮತ್ತೆ ಅಂದ್ರೆ ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗ್ತದೆ. ಅಂದ್ರೆ ಇಷ್ಟು 9 ಆಡಿಷನ್ ತನಕ ಕೊಟ್ಟಿದ್ದೆ, 2-3 ತಿಂಗಳ ಆಡಿಷನ್ ಇಂದನೇ ಓಡ್ತಾ ಇದ್ದೆ. ಬ್ಯಾಂಗ್ಳೂರ್, ಬಾಂಬೆ, ಹೈದರಾಬಾದ್, ಡೆಲ್ಲಿ ಹೀಗೇನೆ ಆಡಿಷನ್ ಕೊಡ್ತಾ ಇದ್ದಲ್ಲ. ಸೊ ಖಾಲಿ ಒಂದಿದ್ದು ಅದಾಗ್ಲಿಲ್ಲ. ಮತ್ತೆ ತುಂಬಾ ಡಿಸಪಾಯಿಂಟ್ ಆಗಿದ್ದೆ. ಮತ್ತೆ ನಾನು ಅಷ್ಟು ಕುಕಿಂಗ್ ನಾನು ಎನಿಸಿದ್ರೆ ಬೇಡ, ಕುಕಿಂಗ್ ಬಿಟ್ಟು ಬಿಡ್ತೇನೆ. ಅಂದ್ರೆ ನಂದು ಕುಕಿಂಗ್ ಕಲಿಯುವಾಗನೇ ನಾನು ಮನೆಯಲ್ಲಿ ಸಹ ಮಾಡುವಾಗಲ್ಲ. ಸೊ ನಾನು ಹೇಳ್ತಾ ಇದ್ದೆ ಮಮ್ಮಿಯೊಟ್ಟಿಗೆ, ಸಿಸ್ಟರ್ನವರೊಟ್ಟಿಗೆಲ್ಲ ನನಗೆ ಮಾಸ್ಟರ್ ಶೆಫ್ ಹೋಗ್ಬೇಕು, ಫ್ರೆಂಡ್ಸ್ ಅವರೊಟ್ಟಿಗೆ ಸಹ ಹೇಳ್ತಾ ಇದ್ದೆ ಮಾಸ್ಟರ್ ಶೆಫ್ ಹೋಗ್ಬೇಕು. ಬಟ್ ನನಗೆ ಐಡಿಯಾ ಇರಲಿಲ್ಲ. ಸೊ ತುಂಬಾ ಕನೆಕ್ಟ್ ಆಗಿತ್ತಲ್ಲ ನನಗೆ. ಒಮ್ಮೆಲೆ ನಂದು ಅಂದ್ರೆ ಎಲ್ಲ ಬ್ರೇಕ್ ಆದಾಗ ಆಯ್ತು. ಸೊ ತುಂಬಾ ಡಿಸಪಾಯಿಂಟ್ ಆಗಿದ್ದೆ ನಾನು ಒಂದು 4 ಮಂತ್ಸ್ ತನಕ. ಮತ್ತೆ ನನ್ನ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಅಂದ್ರೆ ದಿಸ್ ಇಸ್ ನಾಟ್ ದ ಎಂಡ್. ಅಂದ್ರೆ ಯಾವುದೇ ಒಂದು ಸಕ್ಸಸ್ ಹಿಂದೆ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಮತ್ತೆ ನಾನು ಪಾಸಿಟಿವ್ ವೇಲಲ್ಲೇ ಥಿಂಕ್ ಮಾಡಿದೆ. ಓಕೆ ನೋಡ, ನೆಕ್ಸ್ಟ್ ಇಯರ್ ಕೊಡುವ. ಈಗ ನನ್ಗೆ ಒಂದು 8 ಮಂತ್ಸ್ ಗ್ಯಾಪ್ ಇದೆ ಅಲ್ಲ, ನೋಡ ಕಲೀಲಿಕ್ಕೆ ಒಂದು ಟೈಮ್ ಸಿಕ್ಕಿತ್ತಲ್ಲ ಅಂತ ಹೇಳಿ ಒಂದು ಪಾಸಿಟಿವ್ ಅಲ್ಲಿ ತೆಗೆದು ನಾನು ತುಂಬಾ ಸ್ಟಡಿ ಮಾಡಿದೆ ಕುಕಿಂಗ್ ಇದು ವಿಷಯ. ಮತ್ತೆ ತುಂಬಾ ಇದೆ ಮ್ಯಾಂಗ್ಳೂರಲ್ಲಿ, ಇಷ್ಟು ತುಂಬಾ ಕ್ವಿಸಿನ್ಸ್ ಇದೆ ಮ್ಯಾಂಗ್ಳೂರಲ್ಲಿ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಹೇಗೆ ಮಾಡ್ಬೋದು ಒಂದು ಕ್ಲಾಸಿಕ್ ಡಿಶ್ ಅನ್ನು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೇಗೆ ತಕೊಂಡು ಹೋಗ್ಬೇಕು. ಸೊ ಅದ್ರ ಬಗ್ಗೆ ಎಲ್ಲ ನಾನು ತುಂಬಾ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಈ ಸಲ ಹೋಗುವಾಗ ನಾವು ಪ್ರಾಮಿಸ್ ಮಾಡಿ ಹೋದದ್ದು, ನಾನು ಹೋದ್ರೆ ನಾನು ವಿನ್ ಆಗಿಯೇ ಬರ್ತೇನೆ ಅಂತ ಹೇಳಿ. ಸೊ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ನಾನು ಹೋಗುವಾಗ ಬರೀ ಆಶಿಕ್ ಆಗಿದ್ದೆ, ಈಗ ಮಾಸ್ಟರ್ ಶೆಫ್ ಆಶಿಕ್ ಆಗಿದ್ದೇನೆ. ಅಂದ್ರೆ ನನ್ಗೆ ಹೋಗುವಾಗ ಎಲ್ಲರೂ ಮೊಹಮ್ಮದ್ ಆಶಿಕ್ ಅಂತ ಕರೀತಾ ಇದ್ರು. ಈಗ ನಾನು ರಿಟರ್ನ್ ಬರುವಾಗ ನಾನು ತುಂಬಾ ಅರ್ನ್ ಮಾಡಿ ಬಂದಿದ್ದೇನೆ. ಅಂದ್ರೆ ನಾನೊಂದು ಹೆಸರು ಅರ್ನ್ ಮಾಡಿದ್ದೇನೆ, ಫ್ಯಾನ್ಸ್ ಅರ್ನ್ ಮಾಡಿದ್ದೇನೆ. ನನ್ನದು ಎಂತ ಮೇಹನತ್ ಇಷ್ಟವರೆಗೆ ಸ್ಟ್ರಗಲ್ ಅದೆಲ್ಲ ನನಗೆ ಪೇ ಆಫ್ ಆಯ್ತು. ಸೊ ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಈಗ ಒಂದು ಗೂಗಲ್ ಅಲ್ಲಿ ಹೆಸರು ಹಾಕುವಾಗ ಮಾಸ್ಟರ್ ಶೆಫ್ ಮೊಹಮ್ಮದ್ ಆಶಿಕ್ ಅಂತ ಹೇಳುವಾಗ ಇಷ್ಟು ಆರ್ಟಿಕಲ್ಸ್ ಬರುತ್ತೆ, ತುಂಬಾ ಆರ್ಟಿಕಲ್ಸ್ ಬರುತ್ತೆ. ಸೊ ಅದೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಇಷ್ಟು ವರ್ಷದ ಸ್ಟ್ರಗಲ್ ಉಂಟಲ್ಲ, ಫೈನಲಿ ಸಾರ್ಥಕ ಆಯ್ತು ಅಂತ ಹೇಳಿ. ಈಗ ಅಲ್ಲಿ ರಿಯಾಲಿಟಿ ಶೋ ನಲ್ಲಿ ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ಸ್ ಅವ್ರದ್ದು ಪ್ರಭಾವ ಬಹಳ ಜೋರಾಗಿರ್ತದೆ. ಅಂದ್ರೆ ಅವರ ಮಾತಾಗಿರ್ಬೋದು, ಅವ್ರ ಪ್ರೆಸೆಂಟೇಷನ್ ಆಗಿರ್ಬೋದು, ವೆನ್ ಇಟ್ ಇಸ್ ಕಂಪೇರ್ಡ್ ಟು ಸೌತ್ ಇಂಡಿಯನ್ಸ್ ಮೇ ಬಿ ಅಂತ ಹೇಳ್ಬೋದು. ನೀವು ಅಲ್ಲಿ ಇಡೀ ರಿಯಾಲಿಟಿ ಶೋ ನಲ್ಲಿ ಫೇಸ್ ಮಾಡಿದಂತಹ ತುಂಬಾ ದೊಡ್ಡ ಒಂದು ಚಾಲೆಂಜಿಂಗ್ ಫೇಸ್ ಯಾವುದು, ಅಥವಾ ಯಾವ ಕ್ಷೇತ್ರ ಅಂತ? ಅದು ಮಾತಾಡೋದಾ, ಅಥವಾ ಪ್ರೆಸೆಂಟ್ ಮಾಡೋದಾ, ಅಥವಾ ಅವ್ರನ್ನ ಫೇಸ್ ಮಾಡೋದು ಹೇಗಿತ್ತು ಅಂತ? ಸೊ ಮಾಸ್ಟರ್ ಶೆಫ್ ಅಲ್ಲಿ ಅಂತ ಗೊತ್ತಾ, 3 ಇದಿದೆ: ಟೇಸ್ಟ್, ಇನೋವೇಷನ್, ಪ್ರೆಸೆಂಟೇಷನ್. ಟೇಸ್ಟ್ ಮೈನ್ ಇರುತ್ತೆ. ಇನೋವೇಷನ್ ಅಂದ್ರೆ ನಾರ್ಮಲ್ ಡಿಶ್ ಎಲ್ಲರೂ ಸಹ ಮಾಡ್ತಾರೆ. ಸೊ ಅದರಲ್ಲಿ ಅವರಿಗೆ ಹೊಸ ಡಿಶ್ ಬೇಕು. ಈಗ ನಾವೊಂದು ಬಿರಿಯಾನಿ ಸರ್ವ್ ಮಾಡಿದೆ, ಬಿರಿಯಾನಿ ಎಲ್ಲರೂ ಸಹ ಸರ್ವ್ ಮಾಡ್ತಾರೆ. ಆ ಬಿರಿಯಾನಿಯಲ್ಲಿ ಎಂತ ಸ್ಪೆಷಾಲಿಟಿ ಇದೆ, ಎಂತ ಇನೋವೇಷನ್ ಇದೆ, ಸೊ ಅದೆಲ್ಲ ಅವರಿಗೆ ಬೇಕು ಮಾಸ್ಟರ್ ಶೆಫ್ ಅಲ್ಲಿ. 1-2 ಅದು. ಮತ್ತೆ ಪ್ರೆಸೆಂಟೇಷನ್, ಪ್ಲೇಟಿಂಗ್ ಹೇಗೆ ಮಾಡಬೇಕು. ಡಿಶ್ ಕೆಲವೊಮ್ಮೆ ನಾವು ನೋಡುವಾಗನೇ ಆಗ್ತದೆ, ವಾವ್ ಇದೆಂತ ಡಿಶ್. ಟೇಸ್ಟ್ ಮಾಡ್ಲಿಲ್ಲ ಅದೇ ನಮ್ಗೆ ನೋಡುವಾಗ ಆಗ್ತದೆ, ಇದಿಷ್ಟು ಒಳ್ಳೆ ಆಗಿರ್ಬೋದು, ಚೆನ್ನಾಗಿರ್ಬೋದು. ಸೊ ಅದೆಲ್ಲ ಫೇಸ್ ಮಾಡಿದ್ದೇನೆ ನಾನಲ್ಲಿ. ತುಂಬಾ ಅಂದ್ರೆ ಅದು ತುಂಬಾ ಟಫ್ ಅದು ಆಕ್ಚುಲಿ. ಟೇಸ್ಟ್, ಇನೋವೇಷನ್, ಪ್ರೆಸೆಂಟೇಷನ್. ಮಂಗಳೂರಲ್ಲಿ ಒಂದು ಕುಲ್ಕಿ ಹಬ್ಬ ಅಂತ ಒಂದು ಸ್ಟಾರ್ಟ್ ಮಾಡಿದ್ರಿ. ಈಗಂತೂ ಅದಕ್ಕೆ ಒಂದು ಆಶಿಕ್ನ ಅಂತ ಹೇಳಿ ಬರೋರು ತುಂಬಾ ಚೆನ್ನಾಗಿರ್ಬೋದು. ಅಲ್ಲಿ ವಿಸಿಟ್ ಮಾಡಿದ್ರ ರೀಸೆಂಟ್ಲಿ? ನಾನು ಬಂದ ನಂತರ ಹೋಗ್ಲಿಲ್ಲ, ರಾತ್ರಿ ಒಮ್ಮೆ ಹೋಗಿದ್ದೆ. ಅಂದ್ರೆ ಆಬ್ವಿಯಸ್ಲಿ ನನಗೆ ಹೋಗ್ಬೇಕಲ್ಲ, ಬಂದು ಬ್ಯುಸಿ ಆದೆ. ಮೊನ್ನೆ ಇತ್ತೀಚೆಗೆ ನಾವು ಹೋಗಿ ಬಂದದ. ಅಲ್ಲಿ ತುಂಬಾ ಜನ ಇದ್ರು, ಸಿಕ್ಕಿದ್ರು, ಮಾತಾಡಿದ್ರು. ಮತ್ತೆ ಇನ್ನು ಜಾಸ್ತಿ ನಿಲ್ಲಿಕ್ಕೆ ಆಗ್ಲಿಲ್ಲ. ಸೊ ಮತ್ತೆ ನಾವು ಬಂದೆ ರಿಟರ್ನ್. ಆಶಿಕ್ ಅವ್ರು ಏನ್ ಓದಿದಿರಿ ನೀವು? ನಾನು 12th ಆಯ್ತು ನಂದು. ಸೆಕೆಂಡ್ PU ಆಗಿ ಮತ್ತೆ ನನಗೆ ತುಂಬಾ ಆಸೆ ಇತ್ತು ಕಲಿನರಿ ಕಲೀಲಿಕ್ಕೆ, ಅಂದ್ರೆ ಕುಕಿಂಗ್ ಫೀಲ್ಡ್ ಕಲೀಲಿಕ್ಕೆ.
ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ, ಅಂದ್ರೆ ಫೀಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು. ಸೊ ಮನೆಯಲ್ಲಿ ಸಹ ತುಂಬಾ ಕಷ್ಟ ತುಂಬಾ ಜನ ಬಂದಿದ್ದಾರೆ ಅಂತ ಕಲ್ಪಲ ಅಂದ್ರೆ ಈಗ ಅಂದ್ರೆ ನಾನೇ ನಾನು ಸ್ಟಡಿ ಮಾಡಿದ್ದೇನೆ ತುಂಬಾ. ಸೊ ಹೇಗೆ ಅಂದ್ರೆ ನಂದು ಈಗ ಥಾಟ್ ಇತ್ತು, ನನಗೆ ಎಷ್ಟು ಆಸೆ ಇತ್ತು ಕಾಲೇಜಿಗೆ ಹೋಗಿ ಕಲಿಬೇಕು, ಕುಕಿಂಗ್ ಇದು ವಿಷಯದಲ್ಲಿ ಕಲಿನರಿ ಕಲಿಬೇಕು. ಅದೆಲ್ಲ ನಾನೊಂದು 60-70% ಉಂಟಲ್ಲ, ನಾನು ಟೈಮ್ ತೆಗೆದು ಫ್ರೀ ಆಗಿ ರಿಸರ್ಚ್ ಮಾಡಿ ಕಲ್ತಿದ್ದೇನೆ. ಸೊ ತುಂಬಾ ಖುಷಿ ಆಗ್ತದೆ. ಬಟ್ ಮತ್ತೆ ಸಹ ಗಿವ್ ಅಪ್ ಮಾಡ್ಲಿಲ್ಲ, ಅಂದ್ರೆ ನಂದು ಪ್ಯಾಷನ್ ಇತ್ತು. ಕೆಲವರು ಪ್ಯಾಷನ್ ಫಾಲೋ ಮಾಡ್ತಾರೆ, ಕೆಲವರು ಬಿಸ್ನೆಸ್ ಇರ್ತದೆ, ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾರೆ, ಅವರ ಪ್ಯಾಷನ್ ಬೇರೆನೇ ಇರುತ್ತೆ, ಸಿಂಗಿಂಗ್ ಡ್ಯಾನ್ಸಿಂಗ್. ಬಟ್ ಅವ್ರೇನ್ ಮಾಡ್ತಾರೆ, ಅವ್ರದ್ದು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಅವರು ಪ್ಯಾಷನ್ ಫಾಲೋ ಮಾಡೋದಿಲ್ಲ. ಬಟ್ ನನ್ನ ಬಿಸಿ ಶೆಡ್ಯೂಲ್ ಇದ್ದು ಸಹ ನಾನು ನನ್ನ ಪ್ಯಾಷನ್ ಫಾಲೋ ಮಾಡಿ ಇವತ್ತು ಈ ಸ್ಟೇಜಿಗೆ ಬಂದಿದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಸಾಮಾನ್ಯವಾಗಿ ಹೊಸ ಒಂದು ಡಿಶ್ ಅನ್ನ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಇವತ್ತಂತ ಇಟ್ಕೊಳ್ಳಿ, ಮಾಸ್ಟರ್ ಶೆಫ್ ಆಗೋದಕ್ಕಿಂತ ಮುಂಚೆ ಅದನ್ನ ತಗೊಂಡೋಗಿ ಫಸ್ಟ್ ಯಾರಾದ್ರೂ ತಿನ್ಬೇಕಲ್ಲ. ಈಗ ಮನೆಯವರಾದ್ರೆ ಅಮ್ಮ ಆದ್ರೆ ಓಕೆ ಇದು ಒಳ್ಳೆದೇ ಆಗಿದೆ ಮಗ ಅಂತ ಹೇಳ್ಬೋದು ಏನೋ, ಅಥವಾ ಸಂಬಂಧಿಕರು. ಬಟ್ ಅಂತ ತಗೊಂಡೋಗಿ ಫಸ್ಟ್ ತೋರಿಸೋದು ಯಾರಿಗಿತ್ತು ಟೇಸ್ಟ್ ಮಾಡೋದಕ್ಕೆ? ನಾನು ನನ್ನ ಫ್ರೆಂಡ್ಸ್ಗೆ ಕರಿತೇನೆ. ಫ್ರೆಂಡ್ಸ್ ಇದ್ದಾರೆ, ನಂದೊಂದು 4-5 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವರನ್ನು ಕರೆದು ಅವರಿಗೆ ತಿನ್ನಿಸ್ತೇನೆ. ಮತ್ತೆ ಫ್ಯಾಮಿಲಿ, ನನ್ನ ಮನೆಯಲ್ಲಿ ಇರ್ತಾರೆ ಸಿಸ್ಟರ್ಸ್ನವರು, ಅವರಿಗೆ ಸಹ ತಿನ್ನಿಸ್ತೇನೆ. ಸೊ ಅವರು ಸಹ ಒಳ್ಳೆ ರಿವ್ಯೂಸ್ ಕೊಡ್ತಾರೆ, ಏನಾಗಿದೆ. ಕೆಲವೊಮ್ಮೆ ಸಕ್ಸಸ್ ಆಗ್ತದೆ, ಕೆಲವೊಮ್ಮೆ ಸಕ್ಸಸ್ ಆಗುದಿಲ್ಲ. ಸೊ ಹಾಗೆ ಸೇರುತ್ತೆ. ಅಂದ್ರೆ ನಾವು ಆಬ್ವಿಯಸ್ಲಿ ಟ್ರೈ ಮಾಡೋದಲ್ಲ, ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಏನಾದ್ರೂ ಒಂದು ಇನೋವೇಟ್ ಮಾಡಿದ್ರೆ ಸೊ 98% ಸಕ್ಸಸ್ ಆಗ್ತದೆ. ರೇರ್ಲಿ ಒಂದು 2% ಕೆಲವೊಮ್ಮೆ ಸಕ್ಸಸ್ ಆಗುದಿಲ್ಲ. ಸೊ ಹಾಗೆಲ್ಲ ಇರುತ್ತೆ. ಬಟ್ ನಾನು ನನ್ನ ಸೆಲ್ಫ್ ಟ್ರೈ ಮಾಡಿ ಐಡಿಯಾಸ್ ಬರುತ್ತಲ್ಲ, ಯಾವ ಫ್ಲೇವರ್ಸ್ ಯಾವ್ದ್ರಲ್ಲಿ ಮ್ಯಾಚ್ ಆಗುತ್ತೆ, ಫ್ಲೇವರ್ ಬ್ಯಾಲೆನ್ಸ್ ಹೇಗಿರುತ್ತೆ, ಸೊ ಅದು ಐಡಿಯಾಸ್ ಇರುತ್ತೆ. ಯು ಥಿಂಕ್ ಕುಕಿಂಗ್ ಇಸ್ ಎ ವೆರಿ ಕಾಸ್ಟ್ಲಿಯೆಸ್ಟ್ ಪ್ಯಾಷನ್ ಹಾಬಿ ಅಂತ ಅನ್ಸುತ್ತೆ ನಿಮಗೆ? ಹಾ, ಆಬ್ವಿಯಸ್ಲಿ ಅಲ್ವಾ. ಅಂದ್ರೆ ಕುಕಿಂಗ್ ಅಂತ ಗೊತ್ತುಂಟ, ಎಂಡ್ ಇಲ್ಲ ಕುಕಿಂಗಿಗೆ. ನೀವೊಂದು ಸಿಂಗಿಂಗ್ ಮಾಡ್ತೀರಿ, ನಿಮ್ದೊಂದು ವಾಯ್ಸ್ ಅಂದ್ರೆ ಒಳ್ಳೆ ಇರುತ್ತೆ, ಸೊ ನೀವು ಎಷ್ಟು ಸಹ ಹಾಡ್ತೀರಿ. ಕುಕಿಂಗ್ ಇದು ವಿಷಯ ನೀವು ಕಲೀಲಿಕ್ಕೆ ಹೋದ್ರೆ ತುಂಬಾ ಇದೆ, ಎಂಡ್ ಇಲ್ಲ. ನೀವು ನೋಡಿ, ಇಷ್ಟು ಸ್ಟೇಟ್ ಇದೆ. ನಾನೀಗ ಮ್ಯಾಂಗ್ಳೂರಿಂದ, ಕರ್ನಾಟಕದಿಂದ. ಸೊ ಆಬ್ವಿಯಸ್ಲಿ ನನಗೆ ನಾರ್ತ್ ಕಾಶ್ಮೀರ್ ಇದೆಲ್ಲ ಕಲೀಲಿಕ್ಕೆ ಬೇಕು. ಫುಲ್ ಕಲೀಲಿಕ್ಕೆ ಆಗುದಿಲ್ಲ. ಕಲೀಲಿಕ್ಕೆ ಹೋದ್ರೆ ಎಂಡ್ ಇಲ್ಲ. ಹಾಗೆ ಕುಕಿಂಗ್ ಹಾಗೆ. ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಜ್ಯೂಸ್ ಸ್ಟಾಲಿನ ಬಗ್ಗೆನೇ ನಾವು ವಾರ್ತಾ ಭಾರತಿಯಲ್ಲಿ ವಿಡಿಯೋ ಮಾಡಿದ್ದು, ತುಂಬಾ ಓಡಾಡಿತ್ತು, ವೈರಲ್ ಕೂಡ ಆಗಿತ್ತು. ಈಗಂತೂ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಬಂದಿದೆ. ಆ ಜ್ಯೂಸ್ ಸ್ಟಾಲ್ ಅನ್ನ ಆಶಿಕ್ ಅವರೇ ನೀವು ಸ್ಟಾರ್ಟ್ ಮಾಡಿದ್ದು ಹೇಗೆ? ಜ್ಯೂಸ್ ಸ್ಟಾಲ್ ನಾನು 2018 ಸ್ಟಾರ್ಟ್ ಮಾಡಿದ್ದೆ. ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಮತ್ತೆ ನಾನು ಒಂದು ಸೇವಿಂಗ್ಸ್ ಮಾಡಿ ಚಿಕ್ಕ ಅಂದ್ರೆ ಕೆಲಸ ಮಾಡ್ತಾ ಇದ್ದೆ ನಾನು, ಸೇಲ್ಸ್ ಇದು ಕ್ಯಾಟ್ರಿಂಗ್ ಎಲ್ಲ ಮಾಡಿ. ಸೊ ಸೇವಿಂಗ್ ಮಾಡಿ ನಾನೊಂದು 60,000 ನನಗೊಂದು ಕಿಯಾಸ್ಕ್ ತೆಗೆದಿದ್ದೆ, ಲೈಕ್ 60,000 ಇನ್ವೆಸ್ಟ್ ಮಾಡಿ. ಸೊ ಅದ ನಂತರ ಈ 60,000 ಇಂದ ನಾನು ಬೇರೆ ಸ್ಟಾಲ್ಗೆಲ್ಲ ಅಂದ್ರೆ ಇವೆಂಟ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಅದ ನಂತರ ಬಲ್ಮಠದಲ್ಲಿ ಸ್ಟಾರ್ಟ್ ಮಾಡೋ ನಂದು ಸಿಸ್ಟರ್ ಇದ್ದಾರೆ. ಸೊ ಅವ್ರಿಗೆ ಮದುವೆ ಆಯ್ತು. ಅವ್ರ ಹಸ್ಬೆಂಡ್ ಅಲಿ ಅಂತ ಹೇಳಿ ನನ್ನ ಜೀಜು. ಸೊ ಅವ್ರು ಇನ್ವೆಸ್ಟ್ ಮಾಡಿದ್ರು ನನಗೆ. ಸೊ ಅವ್ರ ಪಾರ್ಟ್ನರ್. ಸೊ ನಾವು ಇಬ್ಬರು ಈಗ ಅದು ಬಲ್ಮಠದಲ್ಲಿ ಇದೆ ಅಲ್ಲ, ಅದು ಸ್ಟಾರ್ಟ್ ಅಪ್ ಮಾಡಿದ್ರು. ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ, ಬಿಸ್ನೆಸ್ ಅಲ್ಲೆಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಂದು. ಈಗೆಂತ ಅಲ್ಲಿ ಅವರು ನಿಮ್ಗೆ ರೆಸ್ಟೋರೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರಂತ? ಆಬ್ವಿಯಸ್ಲಿ ನನಗೆ ಅಂದ್ರೆ ಡೇ 1 ಇಂದನೇ ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಈಗ ಅದು ಸಹ ನನ್ನ ಕೈ ಬಿಡ್ಲಿಲ್ಲ ಇಷ್ಟರವರೆಗೆ. ಸೊ ಐ ಹ್ಯಾವ್ ದಟ್ ಹೋಪ್. ರೈಟ್. ಈಗ ಇನ್ನೊಂದು ನಾನು 5 ಫಟಾಫಟ್ ಅಂತ ಪ್ರಶ್ನೆಗಳನ್ನ ಕೇಳ್ತೇನೆ. ಓಕೆ. ಸೊ ನೀವು ನಾನ್ ವೆಜ್ ಡಿಶಸ್ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ದೀರಿ. ನಿಮ್ಗೆ ತುಂಬಾ ಇಷ್ಟವಾದಂತ ವೆಜಿಟೇರಿಯನ್ ಫುಡ್ ಯಾವುದು? ಸ್ವೀಟಾ ಅಲ್ಲ ಸ್ನಾಕ್ಸ್? ಸ್ವೀಟ್ ಅಂಡ್ ಸ್ನಾಕ್ಸ್ ಬೋತ್. ಸ್ವೀಟ್ ಅಲ್ಲಿ ಪ್ಯಾನಕೋಟ, ರಸಮಲಾಯಿ ಪ್ಯಾನಕೋಟ ಅಂತ ಮಾಡ್ತೇನೆ, ಅದು ಫೇಮಸ್ ನಂದು. ಮತ್ತೆ ವೆಜ್ ಅಲ್ಲಿ ಸೇವರಿ ಆದ್ರೆ ಪನೀರ್ ಟಿಕ್ಕಾ. ಓಕೆ. ಈ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ ಹೇಳ್ತೀರಿ ಫುಡ್, ಅಂದ್ರೆ ಈ ಭೂಮಿ ಮೇಲೆ ಇರೋದಿಲ್ಲ ಅದು ಫುಡ್. ಅದನ್ನ ನೀವು ಹೊಸದಾಗಿ ಮಾಡುವಾಗ ಆ ಐಡಿಯಾ ಹೇಗೆ ಟ್ರಿಗರ್ ಆಗ್ತದೆ ಮನಸ್ಸಲ್ಲಿ? ಸೊ ಐಡಿಯಾ ಹೇಗೆ ಅಂದ್ರೆ, ನಾನೀಗ ಒಂದು ರೆಸ್ಟೋರೆಂಟಿಗೆ ಹೋದ್ರೆ ನಾನು ಏನ್ ಮಾಡ್ತೇನೆ, ಒಂದು ಬರ್ಗರ್ ಯಾವ್ದಾದ್ರೆ ಸಹ, ಬರ್ಗರ್ ಯಾ ರ್ಯಾಪ್ ಯಾವ್ದು ತಿಂದ್ರೆ ಸಹ ಫಸ್ಟ್ ನಾನು ಓಪನ್ ಮಾಡ್ತೇನೆ, ಫುಲ್ ಓಪನ್ ಮಾಡ್ತೇನೆ, ನೋಡ್ತೇನೆ ಏನೆಲ್ಲ ಹಾಕಿದ್ದಾರೆ, ಸಿಂಗಲ್ ಬೈಟ್ ತೆಗಿತೇನೆ. ನಂದದು ಹ್ಯಾಬಿಟ್ ಆಗಿ ಹೋಗಿದೆ. ಅಂದ್ರೆ ಒಂದೊಂದು ಬೈಟ್ ತೆಗಿತೇನೆ, ಪರ್ಟಿಕ್ಯುಲರ್ ಆಗಿ ಚಿಕನ್ ಬೇರೆ, ಸ್ಪೈಸಸ್ ಯಾವುದು, ಸಾಸ್ ಇದೆಲ್ಲ ಐಡಿಯಾಸ್ ಬರುತ್ತೆ. ಅವಾಗ ನಾನು ಎಣಿಸ್ತೇನೆ, ಓಕೆ ಇದು ಹೀಗೆ ಹಾಕಿದರೆ ಹೇಗೆ, ಮತ್ತೆ ಈ ಒಂದು ಯಾವುದೋ ಪರ್ಟಿಕ್ಯುಲರ್ ಹೀಗೆ ಸಿರುತ್ತೆ ಒಂದು ಇಂಗ್ರೀಡಿಯೆಂಟ್ಸ್ ಯಾವುದಾದ್ರೆ ರೇರ್ಲಿ. ಸೊ ನಾನು ನೋಡ್ಲೇ ಇಲ್ಲ. ಸೊ ನನಗೆ ಯಾವುದೊಂದು ರೆಸ್ಟೋರೆಂಟ್ ಅಲ್ಲಿ ಸರ್ವ್ ಮಾಡಿದ್ರು, ನನಗೇನೆ ಶಾಕ್ ಆಗ್ತದೆ, ಇದು ಯಾವ್ದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಅದ್ರ ವಿಷಯ ರಿಸರ್ಚ್ ಮಾಡ್ತೇನೆ. ಮತ್ತೆ ಅದೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಓಕೆ ನಮ್ಮ ಮಂಗಳೂರಲ್ಲಿ ಇಷ್ಟು ತುಂಬಾ ವೆರೈಟೀಸ್ ಇದೆ, ಸೊ ಅದರಲ್ಲಿ ಹೇಗೆ ನಾನು ಬ್ಯಾಲೆನ್ಸ್ ಮಾಡ್ಬೋದು,
ಮಾಡ್ಬೋದು. ಸೊ ಅದೆಲ್ಲ ಕಲಿತೇನೆ ಹಾಗೆ. ಓಕೆ. ನೆಕ್ಸ್ಟ್ ಏನಂದ್ರೆ, ಈಗ ನೀವು ಮಾಸ್ಟರ್ ಶೆಫ್ ಆದ್ಮೇಲೆ ಸ್ಪೆಷಲಿ ನಮ್ಮ ಸೌತ್ ಇಂಡಿಯಾ, ಅದರಲ್ಲೂ ಕರ್ನಾಟಕ, ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿಯ ಎಷ್ಟೋ ಜನ ನಮ್ಮಂತ ಯೂತ್ಗಳಿಗೆ ನೆಕ್ಸ್ಟ್ ಇಯರ್ ನಿಮ್ಮ ತರದ ಇಂಟ್ರೆಸ್ಟ್ ಇರೋ ತುಂಬಾ ಜನ ಇದ್ದಾರೆ. ಮತ್ತೆ ನಮ್ಮ ಫ್ಲೇವರ್ ತುಂಬಾ ಇದೆ ನಮ್ಮಲ್ಲಿ food ಕೂಡ. ನಾನು ಸಹಿತ ಮಾಸ್ಟರ್ ಶೆಫಿಗೆ ಹೋಗ್ಬೇಕು ಅಂತ ಆಸೆ ಇರೋರು ನೆಕ್ಸ್ಟ್ ಇಯರ್ ಹೋಗೋದು ಹೇಗೆ, ಎಂಟ್ರಿ ಆಗೋದು ಹೇಗೆ, ಅದಕ್ಕೆ ಆಡಿಷನ್ಸ್ ಉಂಟಾ, ಹೇಗೆ? ಇಟ್ಸ್ ಅ ಗುಡ್ ಕ್ವಶನ್ ಆ್ಯಕ್ಚುಲಿ. ನನಗೆ ಸಹ ನೀವು ಈಗ ಕ್ವಶನ್ ಕೇಳಿದಿರಲ್ಲ, ನನಗೆ ಸಹ ಇದು ಫುಲ್ ದಕ್ಷಿಣ ಕನ್ನಡ ಸ್ಪ್ರೆಡ್ ಮಾಡಬೇಕು. ಆ್ಯಕ್ಚುಲಿ ನಾನು ಟಿ ವಿಯಲ್ಲಿ ನೋಡ್ತಾ ಇರುವಾಗ ನನಗೆ ಸಹ ಇದೇ ಪ್ರಾಬ್ಲಮ್ ಇತ್ತು. ಐ ವಾಸ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ಹೇಗೆ ಹೋಗುದು ಇದಕ್ಕೆ, ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್, ಇಷ್ಟು ಲಕ್ಷಗಟ್ಟಲೆ ಜನ ಇದ್ದಾರೆ, ಹೇಗೆ ಹೋಗೋದು, ಆಗ್ಬೋದಾ ಇಲ್ವಾ ಅಂತ. ಸೊ ನನಗೆ ಅದು ಹೆದರಿಕೆ ಇತ್ತು, ನನಗೆ ಐ ಡೌಟ್ ಇತ್ತು. ಅದೀಗ ಜನರಿಗೆ ಬರಬಾರದು ಅದು. ಸೊ ನನ್ನ ಥ್ರೂ ಅಲ್ಲಿ ಅದು ಕ್ಲಿಯರ್ ಆಗ್ಬೇಕು. ಆ್ಯಕ್ಚುಲಿ ಇಷ್ಟು ಅಂದರೆ ತುಂಬ ವೆರೈಟೀಸ್ ಕ್ವಿಸಿನ್ ಇದೆ. ಮತ್ತು ಮ್ಯಾಂಗ್ಳೂರಲ್ಲಿ ಸ್ಪೆಷಲಿ ನಿಮಗೆ ಗೊತ್ತಿದೆ, ಅಂದರೆ ತುಂಬ ಫ್ಲೇವರ್ಸ್ ಇದೆ. ಸೊ ಅಲ್ಲಿ ತನಕ ರೀಚ್ ಆಗಬೇಕು ಜನರು. ಎಲ್ಲರ ಒಂದು ಪ್ಯಾಷನ್ ಇರುತ್ತೆ ಕುಕಿಂಗ್. ತುಂಬ ಜನರದ್ದು ನನಗೆ ಸಹ ಮೆಸೇಜ್ ಬರ್ತಾ ಇದೆ, ಎಲ್ಲರದ್ದು ನಮಗೆ ಸಹ ಹೋಗ್ಬೇಕು, ನಮಗೆ ಸಹ ಹೋಗ್ಬೇಕು. ಹೌದು, ನಿಜವಾಗಿ ಹೋಗ್ಬೇಕು ಎಲ್ಲರೂ. ಅವ್ರದ್ದು ಟ್ಯಾಲೆಂಟ್ ಇದೆ, ಅವ್ರದ್ದು ಪ್ಯಾಷನ್ ಇದೆ. ಅಂದರೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ತೋರಿಸ್ಬೇಕು ಅವರು. ಐ ಥಿಂಕ್ ಅದು ಈಗ ಏನು ಆಡಿಷನ್ ಸ್ಟಾರ್ಟ್ ಆಗುವಾಗ ಅವರು ಸೋನಿ ಲಿವ್ ಆ್ಯಪ್ ಇದೆ, ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೋನಿ ಲಿವ್. ಸೊ ಅದರಲ್ಲಿ ಅವರು ಸ್ಟೋರಿ ಹಾಕ್ತಾರೆ, ಅಂದರೆ ಪೋಸ್ಟ್ ಹಾಕ್ತಾರೆ. ಈವನ್ ಈ ಸಲ ಆಡಿಷನ್ ಬರುವಾಗ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಪ್ರೆಡ್ ಮಾಡ್ತೇನೆ, ನಂದು ಮಂಗಳೂರು ಅವರು, ನಮ್ಮ ಮಂಗಳೂರದು ಜನರು ಹೋಗಬೇಕು, ಈ ಸಲ ಹೋಗಬೇಕು. ಈ ಸಲ ಇನ್ನೂ ಬರುವ ಸೀಸನಲ್ಲಿ ಈ ಸಲ ನಮ್ದೇ ಕಪ್ಪ ಗೆಲ್ಲಿಸಿ ಬರಬೇಕು. ಅಂದ್ರೆ ತುಂಬಾ ಟ್ಯಾಲೆಂಟೆಡ್ ಜನ ಇದ್ದಾರೆ, ತುಂಬಾ ಅಂದ್ರೆ ತುಂಬಾ. ನಾನು ನೋಡ್ತೇನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಯಾರಿಗೆ ಅಷ್ಟು ಧೈರ್ಯ ಇರೋದಿಲ್ಲ, ಹೇಗೆ ಹೋಗುದು, ಅಂದ್ರೆ ಆಗ್ಬೋದಾ ಇಷ್ಟು ಲಕ್ಷ ಜನರೊಟ್ಟಿಗೆ, ಅಂದ್ರೆ ಸೆಲೆಕ್ಟ್ ಆಗ್ಬೋದಾ ಇಲ್ವಾ ಅಂತ ಐಡಿಯಾಸ್ ಇಲ್ಲ. ಸೊ ಈ ಸಲ ನಾನು ಖಂಡಿತ ಹೆಲ್ಪ್ ಮಾಡ್ತೇನೆ, ನಾನು ಸ್ಟೋರಿ ಹಾಕ್ತೇನೆ, ನಾ ಪೋಸ್ಟ್ ಹಾಕ್ತೇನೆ. ಅದನ್ನ ನೋಡಿ ನಮ್ಮ ಮಂಗಳೂರು ಜನ ಹೋಗ್ಬೇಕು. ವೆರಿ ನೈಸ್. ಓಕೆ. ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಂತ ಒಂದು ಕನಸಿದೆ ನಿಮ್ಗೆ? ಹೌದು. ಅದು ಯಾವಾಗ ಸಾಕಾರ ಆಗೋದು? ಸೊ ನನಗೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಒಂದು ತುಂಬಾ ಆಸೆ ಇದೆ, ಫೈನ್ ಡೈನ್ ರೆಸ್ಟೋರೆಂಟ್. ಸೊ ಆ ರೆಸ್ಟೋರೆಂಟ್ ಮಾಡಬೇಕು. ಇಲ್ಲೇ ಅಲ್ವಾ, ಮಂಗಳೂರಲ್ಲಿ ಅಲ್ವಾ? ಮಂಗಳೂರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮತ್ತೆ ಹೊರಗಿನ ಕಂಟ್ರಿಯಲ್ಲಿ ಸಹ ಮಾಡಲಿ. ಹೊರಗಿನ ಕಂಟ್ರಿಯಲ್ಲಿ ಮಾಡಿದರೆ ನಮಗೆ ಅದೊಂದು ಅವಾರ್ಡ್ ಸಿಗ್ತದೆ, ಅದೊಂದು ಮಿಶ್ಲಿನ್ ಸ್ಟಾರ್ ಅವಾರ್ಡ್ ಅಂತ ಹೇಳಿ. ಸೊ ಅದು ನನಗೆ ಬೇಕು ಏನು. ಸೊ ನಂದೀಗ ಮಾಸ್ಟರ್ ಶೆಫ್ ಇಂದ ನನಗೇನು, ನನ್ನ ನೆಕ್ಸ್ಟ್ ಏಮ್ ಇರೋದು ಮಿಶ್ಲಿನ್ ಸ್ಟಾರಿಗೆ. ಸೊ ಐ ವಿಲ್ ಗಿವ್ ಮೈ ಬೆಸ್ಟ್, ಐ ವಿಲ್ ಮೇಕ್ ಮ್ಯಾಂಗ್ಳೂರ್ ಪ್ರೌಡ್. ಯಾವಾಗ ಅದು ನೋಡುವ, ಬೇಗ ಗೊತ್ತಾಗ್ತದಲ್ಲ, ನೀವೆಲ್ಲ ಇದ್ದೀರಲ್ಲ ಹೆಲ್ಪ್ ಮಾಡ್ಲಿಕ್ಕೆ. ಇನ್ನು ಕೊನೆಯ ಪ್ರಶ್ನೆ, ಈಗ ಬದುಕು ನಿಮ್ದು ಹೇಗೆ ಬದಲಾಗಿದೆ? ಈಗ ಬದುಕು ಅಂದರೆ ತುಂಬ ಬದಲಾಗಿದೆ. ಅಂದರೆ ನಾನು ಇಲ್ಲಿಂದ ಹೋಗುವಾಗ ಅಂದರೆ ಕೆಲವು ಜನರಿಗೆ ಗೊತ್ತಿತ್ತು ನಾನು ಮೊಹಮ್ಮದ್ ಆಶಿಕ್, ನಂದು ಕ್ಲೋಸ್ ಸರ್ಕಲ್, ನಂದು ಫ್ರೆಂಡ್ಸ್, ಫ್ಯಾಮಿಲಿ ಅಂತ. ಈಗ ನಾನು ರಿಟರ್ನ್ ಅಲ್ಲಿಂದ ಬರುವಾಗ ಮಾಸ್ಟರ್ ಶೆಫ್ ಮೊಹಮ್ಮದ್ ಆಶಿಕ್ ಅಂತ ಕರೀತಾ ಇದ್ದಾರೆ, ಇಡೀ ವರ್ಲ್ಡಿಗೆ ಗೊತ್ತಿದೆ. ಗೂಗಲಲ್ಲಿ ಹಾಕುವಾಗನೇ ಮೊಹಮ್ಮದ್ ಆಶಿಕ್ ಅಂತೇಳಿ ಇಷ್ಟು ಮೋರ್ ದೆನ್ 80 ಆರ್ಟಿಕಲ್ಸ್ ಇದೆ. ತುಂಬ ಹೆಸರು ಅರ್ನ್ ಮಾಡಿದ್ದೇನೆ ನಾನು ಇಷ್ಟು ಮೆಹನತಿಂದ. ಎಲ್ಲರ ಸಪೋರ್ಟ್ ಇತ್ತು, ನಮ್ಮದು ಕರ್ನಾಟಕ ಮಂಗಳೂರಿಂದ ಇಷ್ಟು ಜನ ಪ್ರೀತಿ ಮಾಡಿದರು ಎಲ್ಲ. ನಾನು ಅಲ್ಲಿರುವಾಗ ಸಹ ಎಲ್ಲ ಮೀಡಿಯಾದವರು ಸಹ ಇವನ್ ಎಲ್ಲರೂ ಸಹ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಂದ ಇಲ್ಲಿ ನಮ್ಮದೊಂದು ಹೆಸರು ಬಂದಿದೆ, ನನ್ನ ಮೆಹನತ್, ನನ್ನ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡಿದ್ದಾರೆ, ಫ್ರೆಂಡ್ಸ್ನವರು ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಚೇಂಜ್ ಆಗಿದೆ ನಂದು. ಸೊ ನೀವು ಸಹ ನೋಡ್ತಾ ಇದ್ದೀರಿ, ವೆಲ್ಕಮಿಗೆ ಇಷ್ಟು ಜನ ಇದ್ರು, ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಈಗ. ಸೊ ಹಾಗೆ ಆಗಿದೆ, ಇಷ್ಟು ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್.